ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಡಿ ಗ್ಯಾಂಗ್ ಹಾಜರಾಗುತ್ತೆ ವಿಚಾರಣೆಗೆ. ಬೇರೆ ಬೇರೆ ಜೈಲಲ್ಲಿರೋದ್ರಿಂದ ಅದೇ ಜೈಲಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೋರ್ಟಿಗೆ ಹಾಜರಾಗ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟಿಗೆ ಹಾಜರಾಗಬೇಕು. ಅಲ್ಲಿಂದ ವಿಚಾರಣೆ ಶುರುವಾಗುತ್ತೆ. ಬೆಳಗ್ಗಿನಿಂದಲೂ ಕೂಡ ಜೈಲಿನಲ್ಲಿ ದರ್ಶನ್ ಮಂಕಾಗಿದ್ದಾರಂತೆ. ಚಾರ್ಜ್ ಶೀಟ್ ಅಂಶಗಳು ಜೊತೆಗೆ ಈಗ ಟಿವಿ ಬೇರೆ ಬಂದಿದೆ. ಆ ಟಿವಿ ನೋಡಿ ಇನ್ನಷ್ಟು ತಲೆ ಕೆಟ್ಟು ಹೋಗಿರುತ್ತೆ ಅವರಿಗೆ. 30 ಸಾಕ್ಷಿಗಳು, 3 ಪ್ರತ್ಯಕ್ಷದರ್ಶಿಗಳು, ನ್ಯಾಯಾಂಗ ಬಂಧನ ವಿಸ್ತರಣೆ ಆದರೆ ಹೆಂಗೆ ಎಂಬ ಪ್ರಶ್ನೆ ಬೇರೆ ಇದೆ. ಸಹಜವಾಗಿ ಏನು ಖುಷಿ ಕೊಡುವಂಥ ಸಂಗತಿನೇ ಇದು. ಮಂಕಾಗಲೇಬೇಕು. ಊಟ ಸೇರಕ್ಕೆ ಸಾಧ್ಯನಾ? ಅದರಲ್ಲೂ ನೋಡಿ ಸುಮ್ಮನಿರಲಾರದೆ ಬೆಂಗಳೂರಿನ ಜೈಲಿನಿಂದ ಇಲ್ಲಿ ಶಿಫ್ಟ್ ಆಗಿರೋದು. ಹೇಗಾದರೂ ಮಾಡಿ ಈ ಒಂಟಿತನದಿಂದ ಹೊರಗಡೆ ಬರಬೇಕು, ಬೇರೆ ಜೈಲಿಗೆ ಶಿಫ್ಟ್ ಆಗಿಬಿಡಬೇಕು ಅಂತ ಕೂಡ ದರ್ಶನ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಹೀಗಾಗಿ ಬೆಳಗ್ಗಿನಿಂದ ಡಲ್ಲಿದ್ದಾರಂತೆ ದರ್ಶನ್. ಊಟ ತಿಂಡಿ ಕೂಡ ಸರಿಯಾಗಿ ಸೇರಿಲ್ಲ. ಏನೇನು ವಿಚಾರಣೆ ಮಾಡ್ತಾರೆ, ಏನು ಎತ್ತ 30 ಸಾಕ್ಷಿಗಳಿವೆ, 3 ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಏನಾಗಬಹುದು? ಚಾರ್ಜ್ ಶೀಟ್ನ ಅಂಶಗಳು. ಹೈಕೋರ್ಟ್ ಮೆಟ್ಟಿಲಿರದ ಆರೋಪಿ ದರ್ಶನ್ ಯಾವುದೇ ಕಾರಣಕ್ಕೂ ಈ ವಿವರಗಳನ್ನು ತೋರಿಸಬಾರದು, ಮಾಹಿತಿಯನ್ನು ಬಹಿರಂಗಪಡಿಸಬಾರದು ಅನ್ನುವಂಥ ನಿರ್ಬಂಧಕ್ಕೆ ಇವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಗೌಪ್ಯ ಮಾಹಿತಿ ಬಹಿರಂಗಪಡಿಸಬಾರದು ಅಂತ ಮನವಿ ಮಾಡಿದ್ದಾರೆ. ನಿರ್ಬಂಧ ಕೋರಿ ದರ್ಶನ್ ಹೈಕೋರ್ಟಿಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಇವತ್ತು ಯಾವ ನಿರ್ಧಾರಕ್ಕೆ ಬರುತ್ತೆ ನೋಡಬೇಕು. ಯಾಕಂದರೆ ಇದು ಮಾಡೋದಾದ್ರೆ ಮೊದಲೇ ಮಾಡಬೇಕಾಗಿತ್ತು. ಈಗ ಸಾಕಷ್ಟು ತಡ ಆಗಿದೆ. ಯಾವ ಅಂಶಗಳು ಕೂಡ ಬಹಿರಂಗ ಆಗೋದೇ ಇಲ್ಲ. ಈಗ ನಿರ್ಬಂಧಕ್ಕೋಸ್ಕರ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಚಾರ್ಜ್ ಶೀಟ್ ಮಾಹಿತಿ ಬಹಿರಂಗಪಡಿಸಬಾರದು, ಜೊತೆಗೆ ಗೌಪ್ಯ ಮಾಹಿತಿಗಳನ್ನು ಹೊರಗಡೆ ಹಾಕಬಾರದು. ಹೀಗಾಗಿ ನಿರ್ಬಂಧಿಸಿ ಮಾಧ್ಯಮಗಳು ಪ್ರಸಾರ ಮಾಡಬಾರದು. ಇದಕ್ಕೆ ದರ್ಶನ್ ರಿಟ್ ಅರ್ಜಿ ಸಲ್ಲಿಸಿರೋದು. ನೋಡಬೇಕು ಅದರದ್ದು ಏನಾಗುತ್ತೆ ಅಂತ. ಇನ್ನೊಂದು ಕಡೆಗೆ ಬೇಲ್ಗೆ ಅರ್ಜಿ ಸಲ್ಲಿಸೋಕ್ಕೂ ಕೂಡ ಪ್ಲಾನ್ ಮಾಡಲಾಗ್ತಾ ಇದೆ. ವಕೀಲರ ಜೊತೆಗೆ ವಿಜಯಲಕ್ಷ್ಮಿ ನಿರಂತರವಾಗಿ ಟಚ್ಚಲ್ಲಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ರಾಜಾತಿಥ್ಯದ ಕೇಸ್ಗಳಿದೆಯಲ್ಲ, ಅದು ಇವತ್ತು ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ರಾಜಾತಿಥ್ಯ ಕೊಟ್ಟವರು ಯಾರು, ಏನು ಎತ್ತ, ಕಾರಾಗೃಹ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಖಂಡಿತವಾಗಲೂ ಈ ರಾಜಾತಿಥ್ಯದ ಬಗ್ಗೆ ಚರ್ಚೆ ಬಂದೇ ಬರುತ್ತೆ. ವ್ಯವಸ್ಥೆ ಮಾಡಿದ್ಯಾರು, ಕರ್ತವ್ಯದಲ್ಲಿ ಯಾರ್ಯಾರಿದ್ರು, ಯಾವ ರೀತಿ ಯಾಮಾರಿದ್ರು, ಯಾವ ರೀತಿ ಶಾಮೀಲಾಗಿದ್ದರು, ಯಾರ ಜೊತೆಗೆ ಮಾತಾಡಿದ್ರು, ಯಾವ ಕಾರಣದಿಂದ ಹೆಲ್ಪ್ ಮಾಡಿದ್ರು, ಏನು ಉದ್ದೇಶ ಇತ್ತು, ಸುಮ್ಮನೆ ಮಾಡ್ತಾರೆ ಹೆಲ್ಪ್ನ ಪೊಲೀಸರು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಸಭೆ ಮಾಡ್ತಾರೆ. ಇದೇ ರಾಜಾತಿಥ್ಯ ದರ್ಶನ್ ಕುತ್ತಿಗೆ ತಂದುಬಿಡ್ತು. ಬೆಂಗಳೂರಲ್ಲಿ ಆರಾಮಾಗಿದ್ದಂಥ ಕಾಟೇರ ಇಲ್ಲಿಂದ ಶಿಫ್ಟ್ ಆಗಬೇಕಾಯಿತು ಬಳ್ಳಾರಿ ಜೈಲಿಗೆ. ಏನು ಸಾಮಾನ್ಯನಾ? ನೋಡಿ, ಈಗ ಸಣ್ಣ ಸೆಲಲ್ಲಿ ಇಟ್ಟಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಸರ್ಪಗಾವಲು, ಅಲುಗಾಡಂಗಿಲ್ಲ ಅಂಥ ಸ್ಥಿತಿ. ಒಂಟಿತನ ಕಾಡ್ತಾ ಇದೆ, ಯಾರ ಜೊತೆಗೂ ಮಾತಾಡೋಂಗಿಲ್ಲ. ಹೀಗಾಗಿ ಒಂದಷ್ಟು ಪುಸ್ತಕಗಳ ಮೊರೆ ಹೋಗಿದ್ದಾರೆ ದರ್ಶನ್. ಯೋಗ ಧ್ಯಾನ ಮಾಡ್ತಾ ಇದ್ದಾರಂತೆ. ಯಾಕಂದರೆ ಮನಸ್ಸು ನಿಯಂತ್ರಣಕ್ಕೆ ಬರಬೇಕಲ್ಲ. ಜೈಲಿಂದ ಬದುಕಿದೆಯಲ್ಲ, ಅದು ನಾವು ಕಂಡಂಗಿರಲ್ಲ. ಏನೋ ಇಂಥವ್ರಿಗೆ ಬೇರೆ ಬೇರೆ ಆತಿಥ್ಯಗಳು ಸಿಕ್ಬಿಡ್ತವೆ, ಪ್ರಶ್ನೆ ಬೇರೆ. ಸುಮ್ಮನೆ ಅದನ್ನು ಕಳ್ಕೊಂಡಿದ್ದಾಯ್ತು. ಇವಾಗ ಯಾರೂ ಕೂಡ ಇಂಥ ಸಂದರ್ಭದಲ್ಲಿ ಹೆಲ್ಪ್ ಮಾಡೋಕ್ಕೆ ತಯಾರಿರಲ್ಲ, ತಿಳ್ಕೊಂಬಿಡಿ. ಮೈ ಮೇಲೆ ಬರುತ್ತೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ದೂರ ಇಟ್ಬಿಡ್ತಾರೆ. ತನಿಖಾಧಿಕಾರಿ ACP ಚಂದನ್ ಕೋರ್ಟಿಗೆ ಬಂದಿದ್ದಾರೆ. 24ನೇ ACMM ಕೋರ್ಟ್ ಹಾಲ್ಗೆ ACP ಚಂದನ್ ಈಗ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅರ್ಜಿಯ ವಿಚಾರಣೆ ಶುರು ಆಗುತ್ತೆ. ದರ್ಶನ್ ಹಾಗೂ ದರ್ಶನ್ ಸಂಗಡಿಗರು ಒಟ್ಟು 17 ಜನ ಹಾಜರಾಗಬೇಕು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ಇದೆಲ್ಲದರ ರೂವಾರಿ ACP ಚಂದನ್ ಈಗಾಗಲೇ ಬಂದಿದ್ದಾರೆ. ಎಲ್ಲ ವಿವರಗಳನ್ನು ಇಟ್ಕೊಂಡು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೂಡ ಕೋರ್ಟಿಗೆ ಹಾಜರಾಗ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ
ಕೋರ್ಟಿಗೆ ಹಾಜರಾಗಲಿರುವ ದರ್ಶನ್. ಸ್ಥಿತಿಗತಿಗಳು ಸರಿಯಿಲ್ಲ, ಮನಸ್ಸು ಸರಿಯಿಲ್ಲ. ನೋಡಿ, ಬೆಂಗಳೂರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಈ ಕರ್ಕೊಂಬಂದು ಈ ಬಳ್ಳಾರಿಗೆ ಬಿಡುವಂಥ ಸಂದರ್ಭದಲ್ಲಿ ಹೆಂಗಿದ್ರು ದರ್ಶನ್, ಈಗ ಹೆಂಗಿದ್ದಾರೆ ಅಂತ ಆ ಭುಜ ಇಳಿದಿರೋ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೊದಲಿನ ರೀತಿ ಇಲ್ಲ, ಮಂಕಾಗಿದ್ದಾರೆ. ಯಾವುದೇ ವ್ಯಕ್ತಿಗೆ ಅತ್ಯಂತ ಸಹಜ ಅದು. ಇನ್ನು ಸುತ್ತಮುತ್ತ ಪೊಲೀಸರ ಸರ್ಪಗಾವಲು, ಯಾರೂ ಹೆಲ್ಪ್ ಮಾಡೋಂಗಿಲ್ಲ. ಬೇಕ್ರಿ ಐಟಮ್ಗಳನ್ನು ಕೂಡ ಒಳಗಡೆ ಮಾರಂಗಿಲ್ಲ ಅಂಥ ಸ್ಥಿತಿ. ಹೈ ಸೆಕ್ಯೂರಿಟಿ ಸೆಲ್, ಯಾರು ಆ ಕಡೆಯಿಂದ ಈ ಕಡೆಗೆ ಓಡಾಡಬೇಕು ಅಂದರೂ ಪರ್ಮಿಷನ್ ತಗೋಬೇಕು ಅಂಥ ಸ್ಥಿತಿ ಇದೆ. ಅಂಥದ್ರಲ್ಲಿ ಹೆಂಗಿರಬೇಕು? ಇನ್ನು ಚಾರ್ಜ್ ಶೀಟ್ನಲ್ಲಿ ಏನೇನಿದೆಯೋ, ಏನೋ ಎತ್ತೋ, ಯಾವ ಸ್ಟ್ಯಾಂಡ್ ಆಗುತ್ತೋ, ಏನಾಗುತ್ತೋ. 30 ಸಾಕ್ಷಿಗಳಿದ್ದಾರೆ, 3 ಜನ ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಈ 30 ಸಾಕ್ಷಿಗಳು, ಪ್ರತ್ಯಕ್ಷದರ್ಶಿಗಳು ನಾವು ಮೊನ್ನೆ ಮಾತಾಡ್ತಾ ಇದ್ದೀವಿ. ಏನು ಅಂದರೆ ಇವರೆಲ್ಲರೂ ಕೂಡ ಹಾಗೆ ಉಳ್ಕೋತಾರ ಕಾಲಕ್ರಮೇಣ? ಇದು ಕೂಡ ಪ್ರಶ್ನೆಯೇ. ಇಂಥ ಹಲವಾರು ಕೇಸುಗಳು ಎಲ್ಲೆಲ್ಲೋ ಹಾದಿ ತಪ್ಪಿದ್ದಿದೆ. ಇವರ ಕೇಸಲ್ಲಿ ಏನಾಗುತ್ತೆ ನೋಡಬೇಕು.